ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಹಿರಿಸಾವೆ ಕಿರಣ್. ನೀಲ್ಗತೆ ಲಿಚ್ಚಪಿಯ ಭಾಗ 3, 22 ಆಗಸ್ಟ್ 2021. ಇಲ್ಲಿಯವರೆಗೆ ಶೃಂಗ ಸಾಮ್ರಾಜ್ಯದ ರಾಜ ಸುಮೇರು ನವರಾತ್ರಿಯ ಸಂದರ್ಭದಲ್ಲಿ ಸಂಗೀತ ನೃತ್ಯ ಸ್ಪರ್ಧೆ ಏರ್ಪಡಿಸಿರುತ್ತಾನೆ. ಅದರಲ್ಲಿ ಪಕ್ಕದ ರಾಜ್ಯದ ಲಿಚ್ಚಪಿ ಎಲ್ಲ 5 ವಿಭಾಗಗಳಲ್ಲಿ ಸ್ಪರ್ಧಿಸಿ ಗೆದ್ದು ನಾಟ್ಯ ತರಂಗಿಣಿ ಎಂಬ ಬಿರುದು ಪಡೆಯುತ್ತಾಳೆ. ಕೆಲ ದಿನಗಳ ಬಳಿಕ ಊರಿನ ಪ್ರಮುಖ ನೃತ್ಯ ಗುರು ಸುಮನಾಚಾರ್ಯರು ಲಿಚ್ಚಪಿಯನ್ನು ಕಂಡು ಮಾತಾಡಿಸಿ ಅವಳ ನೃತ್ಯವನ್ನು ಹೊಗಳುತ್ತಾರೆ. ಹಾಗೆಯೇ ಬೇಗ ಈ ಊರನ್ನು ಬಿಟ್ಟುಬಿಡು, ಇಲ್ಲಿನ ರಾಜ ಹಾಗೂ ರಾಜ್ಯ ಒಳ್ಳೆಯದಲ್ಲ ಎಂದು ಸಲಹೆ ನೀಡುತ್ತಾರೆ. ಈಗ ಮುಂದೆ ಓದಿ. ಸರಿಯುತ್ತಿರುವ ಪರದೆ, ಹರಡಿಕೊಳ್ಳುತ್ತಿರುವ ಪಾತ್ರಗಳು. ಲಿಚ್ಚಪಿ ಬಾಗಿಲು ತೆಗೆದಾಗ ಅನಿರುದ್ಧ ಒಳನುಗ್ಗಿದ. ಅಲ್ಲೇ ಕಂಡ ಸುಮನಾಚಾರ್ಯರನ್ನು ಕಂಡು ಗಲಿಬಿಲಿಗೊಂಡು ನಿಂತು ಕೈಮುಗಿದು ನಮಸ್ಕರಿಸಿ ಒಳಗೆ ಹೋಗಿಬಿಟ್ಟ. ಸರಿ, ನಾನು ಹೊರಡ್ತೀನಮ್ಮ. ನಾನು ಹೇಳಿದ್ದು ನೆನಪಿರಲಿ. ತಡ ಮಾಡಬೇಡ, ಬೇಗ ಈ ಊರನ್ನ ಬಿಟ್ಬಿಡು, ಸಿಗೋಣ ಇನ್ನೊಮ್ಮೆ ಎಂದು ಸುಮನಾಚಾರ್ಯರು ಎದ್ದಾಗ ಭಕ್ತಿಯಿಂದ ಕೈಮುಗಿದು ಕಾಲಿಗೆ ಬಿದ್ದು ನಮಸ್ಕರಿಸಿದಳು ಲಿಚ್ಚಪಿ. ಅವಳ ತಲೆಯನ್ನೊಮ್ಮೆ ಪ್ರೀತಿಯಿಂದ ನೇವರಿಸಿ ನಿಧಾನವಾಗಿ ಅವರು ಹೊರಟರು. ಸುಮನಾಚಾರ್ಯರು ಹೋದೊಡನೆಯೇ ಬಾಗಿಲು ಮುಚ್ಚಿ ಪಟ್ಟೆಂದು ಲಿಚ್ಚಪಿಯ ಕೆನ್ನೆಗೆ ಬಾರಿಸಿದ ಅನಿರುದ್ಧ. ಸಾವರಿಸಿಕೊಂಡು ಮೂಲೆಯಲ್ಲಿ ಕೂತಳು ಲಿಚ್ಚಪಿ. ಪ್ರತಿದಿನ ಜಗಳ ಇದ್ದದ್ದೇ, ಆದರೂ ಎಂದೂ ಹೀಗೆ ಹೊಡೆಯುವ ಸಾಹಸ ಮಾಡಿರಲಿಲ್ಲ. ಕೋಪದಿಂದ ಬುಸುಗುಡುತ್ತಿದ್ದ ಅನಿರುದ್ಧ ಮನೆಯಲ್ಲಿ ಯಾರನ್ನು ಸಂಧಿಸಬಾರದೆಂದು ಮಾತಾಡಿಕೊಂಡಿರಲಿಲ್ಲವೇನೆ? ಯಾರವನು? ಯಾಕೆ ಬಂದಿದ್ದ? ತಾನು ಕೋಪಗೊಂಡ ಲಿಚ್ಚಪಿ ಸ್ವಲ್ಪ ಗಟ್ಟಿಯಾಗಿ, ನಾಲ್ಗೆ ಬಿಗಿ ಹಿಡಿದು ಮಾತನಾಡು ಅನಿರುದ್ಧ. ಹಾಗೆಲ್ಲ ದೊಡ್ಡವರಿಗೆ ಏಕವಚನ ಪ್ರಯೋಗಿಸಬೇಡ, ಸಂಸ್ಕಾರ ಹೀನಂತೆ ವರ್ತಿಸಬೇಡ. ಅಲ್ಲೇ ಇದ್ದ ಮಣ್ಣಿನ ಲೋಟವನ್ನು ಕೆಳಗೆ ಎಸೆದ ಅನಿರುದ್ಧ, ರಾಜನ ಹಾಸಿಗೆಯಲ್ಲಿ ದಿನ ಮರ್ಯಾದೆ ಇಲ್ಲದೆ ಬಿದ್ದುಕೊಳ್ಳೋ ನೀನು ನನಗೆ ಸಂಸ್ಕಾರ ಹೇಳಿಕೊಡಬೇಡ. ನಾಯಿ ನರಿಗಳಿಂದ ಸಿಂಹ ಪಾಠ ಕಲಿಯೋಲ್ಲ, ತಿಳಿದಿರಲಿ ಎಂದಾಗ ಮಣ್ಣಿನ ಲೋಟವೆಲ್ಲ ಒಡೆದು ಚಿಲ್ಲಾಪಿಲ್ಲಿಯಾಗಿ ಹರಡಿತು. ಬಾಯಿ ಮುಚ್ಚು. ಹೆಣ್ಣೆಂಬ ಗೌರವ ಕೊಡದೆ ನಿನ್ನ ಹೊಲಸು ಬಾಯಿ ಒಂದಲ್ಲ ಒಂದು ದಿನ ಹುಳ ಹತ್ತದೇ ಇರದು. ನನ್ನನ್ನು ರಾಜನ ಹತ್ತಿರ ಮಲಗೋ ಹಾಗೆ ಮಾಡಿರೋದೇ ನಿನ್ನಂಥ ಗಂಡಸರು, ನಿಮ್ಮ ಆಸೆಗಳು, ನಿಮ್ಮ ರಾಜ್ಯ ದಾಹ, ನಿಮ್ಮ ದ್ವೇಷ ಅಸೂಯೆಗಳು, ನಿಮ್ಮ ಕೊಳೆತು ನಾರುವ ರಾಜಕಾರಣ. ನಾನು ನನ್ನಂಥ ಸಾವಿರಾರು ಹೆಣ್ಣುಗಳು ಯಾರೂ ಇಷ್ಟಪಟ್ಟು ಪರವ್ಯಕ್ತಿಯ ಹಾಸಿಗೆ ಹತ್ತಲ್ಲ, ಮೈ ಮಾರಿಕೊಳ್ಳಲ್ಲ. ನಿಮ್ಮಂಥ ನಿಮ್ಮ ರಾಜನಂಥ ಹೊಲಸು ಕೀಟಗಳ ಕಾಟ ಇಲ್ಲದಿದ್ದರೆ ಬೆಟ್ಟದ ಥರ ನೀವು ಸುಮ್ಮನೆ ನಿಂತಿರ್ತೀರಿ. ಒಳಗೆ ಕುದಿಯೋ ಲಾವಾ ರಸವನ್ನು ಆರಿಸೋಕ್ಕೆ ನನ್ನಂಥವರನ್ನು ಬಿಡ್ತೀರಿ. ನಾಚಿಕೆ ಆಗಬೇಕು ನಿಮ್ಮ ಗಂಡಸ್ತನಕ್ಕೆ. ಯುದ್ಧದಲ್ಲಿ ಕತ್ತಿ ಹಿಡಿದು ಗೆಲ್ಲೋಕ್ಕಾಗಲ್ಲ, ರಾಜ್ಯವನ್ನು ಸೀರೆ ಸೆರಗು ಹಿಡಿದು ಕೊಲ್ಲೋಕ್ಕೆ ಹೊರಟಿದ್ದೀರಾ. ಮತ್ತೆ ಅದೇ ಸೀರೆನ ಅವಮಾನಿಸ್ತೀರಾ. ಥೂ ಎಂದು ಖಾರವಾಗಿ ಜಾಡಿಸಿದಳು. ತಾನು ಒಂದು ಮಡಿಕೆಯ ಚೂರು ಎಸೆದು, ನೋಡು ಲಿಚ್ಚಪಿ, ನೀನು ನನ್ನನ್ನು ಏನಾದರೂ ಅನ್ನು, ಆದರೆ ನಮ್ಮ ಪ್ರಭು ಅಮೃತಜಿತ ಬಲರನ್ನು ಮಾತ್ರ ಇನ್ನೊಂದು ಮಾತು ಜರಿದರೆ ನಿನ್ನ ಕುತ್ತಿಗೆ ಹಿಡಿದು ಕತ್ತರಿಸ್ಬಿಡ್ತೀನಿ, ಹುಷಾರು ಎಂದು ಸ್ವಾಮಿನಿಷ್ಠೆ ಪ್ರದರ್ಶಿಸಿದ. ಮಹೋಬಲದ ರಾಜ ಅಮೃತಜಿತ ಬಲನ ಬಗ್ಗೆ ಮಾತಾಡಿದರೆ ಅವನಿಗೆ ಕೋಪ ಬರುತ್ತದೆ ಎಂದು ಲಿಚ್ಚಪಿಗೆ ಗೊತ್ತಿತ್ತು. ಎಷ್ಟೇ ಆಗಲಿ ಇಷ್ಟು ವರ್ಷ ರಾಜನ ಉಪ್ಪು ತಿಂದ ಆಳೆ ಅಲ್ಲವೇ ಅವನು? ಇಲ್ಲದಿದ್ದರೆ ರಾಜ ಅಮೃತ ಇವನನ್ನು ತನ್ನೊಂದಿಗೆ ಇಂತಹ ಮುಖ್ಯವಾದ ಕಾರ್ಯಕ್ಕೆ ಏಕೆ ಕಳಿಸುತ್ತಿದ್ದ? ತನ್ನ ಬೆಂಬಿಡದ ಭೂತವಾಗಿ ಕಾಡುತ್ತಿದ್ದಾನೆ ಈ ಪರದೇಸಿ. ಎಂದು ಅಮಾವಾಸ್ಯೆ ಬರುವುದೋ, ಎಂದು ಈ ನರಕ ಯಾತನೆ ಮುಗಿಯುವುದೋ ಎಂದು ಯೋಚಿಸಿದಳು ಲಿಚ್ಚಪಿ. ಆದರೂ ತಾನು ಸೌಮ್ಯವಾಗಬಾರದು. ಈ ಗಂಡು ಶನಿ ಸಂತಾನಗಳು, ರಕ್ಕಸ ಮಿಕಗಳು ತನ್ನನ್ನು ಇನ್ನೂ ತುಳಿಯುತ್ತವೆ ಎಂದುಕೊಂಡು, ನೋಡು ಅನಿರುದ್ಧ, ಇನ್ನೊಮ್ಮೆ ಹೀಗೆ ಹೊಡೆದರೆ, ಕೈ ಎತ್ತಿದರೆ
ನನ್ನ ಬಗ್ಗೆ ತುಚ್ಛವಾಗಿ ಮಾತಾಡಿದರೆ ನಾನು ಎಲ್ಲಿಯಾದರೂ ಓಡಿ ಹೋಗ್ತೀನಿ ಅಷ್ಟೇ. ಆಗ ಪ್ರಭುಗಳು ನಿನ್ನನ್ನು ಸುಮ್ಮನೆ ಬಿಡೋಲ್ಲ ನೋಡು ಎಂದು ಸರಿಯಾಗಿ ಅವನ ಮರ್ಮಕ್ಕೆ ನಾಟುವ ಬಾಣವನ್ನೇ ಹೊಡೆದಳು. ಸ್ವಲ್ಪ ತಣ್ಣಗಾದ ಅನಿರುದ್ಧ ಅವಳ ಗದ್ದ ಸವರಲು ಯತ್ನಿಸಿ, ಹಾಗಲ್ಲ ಲಿಚ್ಚಪಿ, ನನಗೆ ಗೊತ್ತು ನೀನು ಯಾರ್ಯಾರ ಹತ್ತಿರ ಸಲಿಗೆಯಿಂದ ಇದ್ದೀಯಾ, ಯಾರ್ಯಾರ ಮಂಚವೇರ್ತೀಯ ಅಂತ. ಈ ಸುಮೇರು ಅಂತೂ 15 ದಿನದಿಂದ ನಿನ್ನನ್ನು ಬಿಟ್ಟಿಲ್ಲ. ಅದು ಮನಸ್ಸಿನಿಂದ ಅಲ್ಲ, ಒಂದು ಮಹತ್ ಕಾರ್ಯ ಸಾಧಿಸಲು ಅಂತಾನೂ ಗೊತ್ತು. ಹಾಗೆ ಮನಸ್ಸು ಇಲ್ಲದಿದ್ದರೂ ನನಗೂ ಒಂದು ಅವಕಾಶ ಕೊಡಬಾರದೆ? ನಾನು ಆ ರಾಜನಿಗಿಂತ ಚಿಕ್ಕವನು, ಸುಂದರನು, ಶಕ್ತಿವಂತನು ಅಲ್ಲವೇ? ನಿನ್ನ ಗುಹೆಗೆ, ಈ ಸಿಂಹಕ್ಕೆ ಪ್ರವೇಶ ಏಕೆ ನಿಷಿದ್ಧ? ಒಂದು ಬಾರಿ ದರ್ಶನ ಮಾಡಿಸಿಬಿಡು ಎಂದು ಆಲಿಂಗಿಸಲು ಯತ್ನಿಸಿದ. ಅವನನ್ನು ದೂರ ತಳ್ಳಿದ ಅವಳು ಕೋಪದಿಂದ, ಹತ್ತಿರ ಬಂದರೆ ಚಾಕು ಹಾಕ್ತೀನಿ ನೋಡು ಅಧಮ, ನಾಚಿಕೆ ಆಗೋಲ್ಲವ? ರಾಜನ ಕಡೆಯ ರಕ್ಷಕನಾಗಿ ಬಂದು ಹದ್ದಿನ ಥರ ಹಕ್ಕಿನ ಕುಕ್ಕೋಕೆ? ಅಮೃತಬಲ ರಾಜರು ಏನು ಹೇಳಿರೋದು ನಿನಗೆ? ನನಗೆ ರಕ್ಷಣೆ ಕೊಡಬೇಕಂತ. ಅದು ಬಿಟ್ಟು ಹೀಗೆ ಮೇಲೆ ಬಿದ್ದರೆ ಆಗ ಹೇಳಿದ್ನಲ್ಲ ಓಡಿ ಹೋಗ್ತೀನಿ ಅಂತ, ಹಾಗೆ ಮಾಡಿಬಿಡ್ತೀನಿ ಎಂದು ದೂರ ಕುಳಿತಳು. ತಾನು ದೂರವೇ ಕುಳಿತ ಅನಿರುದ್ಧ, ಆಗಲಿ ಬಿಡು, ಒಂದಲ್ಲ ಒಂದಿನ ನೀನೇ ನನ್ನ ಹತ್ರ ಬರ್ತೀಯ. ಚಳಿಯಾದಾಗ ಹೊದಿಕೆ ಬೇಕೇ ಬೇಕು ಅಲ್ವೇ? ಅರಮನೆ ಆದ್ರೇನು, ಸೆರೆಮನೆ ಆದ್ರೇನು, ಯಾವ ರಾಜ್ಯ ಆದ್ರೇನು ಎಂದ ವ್ಯಂಗ್ಯವಾಗಿ. ಲಿಚ್ಚಪಿಯ ಉಸಿರಾಟ ಜೋರಾಗಿತ್ತು. ತೀರಾ ಸುಸ್ತಾಗಿ ಬಳಲಿದ್ದಳು ಅವಳು. ಅನಿರುದ್ಧನೇ ಮತ್ತೆ, ಯಾರವರು ಬಂದದ್ದು? ಏನು ಕೆಲಸವಿತ್ತು ಅವರಿಗೆ ನಿನ್ನನ್ನು ನೋಡಲು? ಅವರು ಈ ರಾಜ್ಯದ ನೃತ್ಯದ ಗುರುಗಳು, ನಮ್ಮಮ್ಮನ ಪರಿಚಿತರು. ನನ್ನನ್ನು ನೋಡಿ ನೃತ್ಯವನ್ನು ಮೆಚ್ಚಿ ಹೋಗಲು ಬಂದಿದ್ದರು. ನಿನ್ನ ತರಹ ಹೊಲಸು ಮನಸ್ಸಿನವರಲ್ಲ ಎಂದು ನಯವಾಗಿ ಛೇಡಿಸಿದಳು. ಇದೇ ಬೇಡ ಅನ್ನೋದು ಲಿಚ್ಚಪಿ. ನನಗೇನೋ ಅನುಮಾನ, ಅವರು ನಿನ್ನನ್ನು ನೋಡಿ ಮಾತಾಡಲು ಬಂದಿದ್ರಾ ಅಂತ. ಸುಮೇರು ರಾಜನೋ ಮಂತ್ರಿ ರಮಣದೀಪ ದತ್ತರೋ ಏಕೆ ಕಳಿಸಿರಬಾರದು ಅವರನ್ನು? ಗೂಢಾಚಾರರಿರಬಹುದು ಅವರು. ನಮ್ಮ ಒಳ ವ್ಯೂಹ ತಿಳಿಯುವ ಹುನ್ನಾರವಿರಬಹುದು. ಏನು ಹೇಳಿದ್ರು, ಏನು ಕೇಳಿದ್ರು ನಿನ್ನ ಎಂದು ಸ್ವಲ್ಪ ಹತ್ತಿರ ಬಂದು ಕೇಳಿದ. ನಿನ್ನಂಥ ದುರ್ಯೋಧನನ ಸಂತಾನಕ್ಕೆ ದೇವರಲ್ಲೂ ದೋಷವೇ ಕಾಣೋದು. ಕೃಷ್ಣನ ಕೊಳಲಲ್ಲೂ ನಾದವಲ್ಲದೆ ಅದರಲ್ಲಿನ ರಂಧ್ರಗಳೇ ಕಾಣೋದು. ರಾಮನ ವನವಾಸದಲ್ಲೂ ಅವನ ಪಿತೃಭಕ್ತಿ ಕಾಣದೆ ಅವನ ಅಸಹಾಯಕತೆಯೇ ಹಳಿತೀರಾ ನೀವು. ಎಲ್ಲ ನೀರನ್ನು ವಿಷವೆಂದೇ ಕಾಣ್ತೀರಾ. ಇರಲಿ ಬಿಡೋ, ಅದು ನಿನ್ನ ಕರ್ಮ. ಅವರು ಶುದ್ಧ ನೃತ್ಯಾಚಾರ್ಯರು. ಕಲೆಯ ಅಭಿಮಾನದಿಂದ ನೋಡಲು ಬಂದಿದ್ದರು ನನ್ನನ್ನು. ಅಲ್ಲದೆ ಈ ದೊರೆಯ ಮೇಲೆ ಅವರಿಗೆ ವಿಪರೀತ ಸಿಟ್ಟು. ಹಿಂದೆ ಅವರಿಗೆ ಅವಮಾನವಾಗಿತ್ತಂತೆ, ಸೆರೆವಾಸವೂ ಆಗಿತ್ತಂತೆ. ಅದಕ್ಕೆ ನನಗೆ ಬುದ್ಧಿ ಹೇಳಲು ಬಂದಿದ್ದರು. ಸ್ವಲ್ಪ ವ್ಯಂಗ್ಯವಾಗಿಯೇ ಕೈ ಕೊಂಕಿಸುತ್ತಾ ಅನಿರುದ್ಧ, ಏನೊಂದು ಬುದ್ಧಿ ಹೇಳಲು ಬಂದಿದ್ರೋ ಈ ಸುಂದರಾಂಗಿಗೆ ಎಂದ. ಬೇಗ ಇಲ್ಲಿಂದ ಹೊರಡು, ಈ ರಾಜ್ಯ, ಇಲ್ಲಿನ ರಾಜ ಸರಿಯಿಲ್ಲ, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಕಾಡುತ್ತಾನೆ ಎಂದರು ಎಂದು ನೇರವಾಗಿಯೇ ನಡೆದದ್ದನ್ನು ಹೇಳಿದಳು ಲಿಚ್ಚಪಿ. ನನ್ನ ಅನುಮಾನ ನಿಜವಾಗಿದೆ ಲಿಚ್ಚಪಿ. ಅವರು ಗೂಢಾಚಾರರಾಗಿಯೇ ಬಂದಿದ್ದಾರೆ. ಕಲೆಯ ಬಗ್ಗೆ ಮಾತಾಡುತ್ತಾ ನಿನ್ನನ್ನು, ನನ್ನನ್ನು, ಈ ಮನೆಯನ್ನು ಶೋಧಿಸಲು ಬಂದಿದ್ದಾರೆ. ಒಳಗೆ ಹೋಗಿದ್ರಾ ಅವರು? ನಮ್ಮ ಗಿಡಮೂಲಿಕೆಗಳನ್ನು ನೋಡಿದ್ರಾ? ಏನಾದರೂ ಅನುಮಾನ ಬರುವಂತೆ ಕಂಡಿತೆ ನಿನಗೆ? ಏನದು ವಾಸನೆ ಎಂದು ಕೇಳಿದ್ರಾ? ಪಟಪಟನೆ 10 ಪ್ರಶ್ನೆ ಕೇಳಿದ ದುಗುಡದಲ್ಲಿ. ಇಲ್ಲ, ನನಗೇನು ಹಾಗೆ ಅನ್ನಿಸಲಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಗ್ರಹಿಸುವ ವ್ಯಕ್ತಿ ಎಂದು ನನಗೆ ಅನ್ನಿಸಲಿಲ್ಲ. ಪ್ರಾಮಾಣಿಕವಾಗಿ ಅವರ ಗೋಳು ಹೇಳಿಕೊಂಡರು. ಅವರ ನನ್ನದೇ ವಯಸ್ಸಿನ ಮಗಳು ತೀರಿಕೊಂಡಿದ್ದಾಳಂತೆ. ಆ ವಾತ್ಸಲ್ಯ ತೋರಿದರು. ಕಪಟತೆ ಕಾಣಲಿಲ್ಲ ನನಗೆ. ಚದುರಿ ಬಿದ್ದಿದ್ದ ಮಣ್ಣಿನ ಚೂರುಗಳನ್ನು ಹೆಕ್ಕುತ್ತಾ ಹೇಳಿದಳು,
ನನ್ನ ಅನುಮಾನ ಪ್ರತಿಶತ 100 ನಿಜ. ಅವರು ನಮ್ಮನ್ನು ಶೋಧಿಸಲೇ ಬಂದಿರೋದು. ಮಗಳು, ಅವಳ ಸಾವು ಎಂದೆಲ್ಲ ನಾಟಕ ಆಡಿ ನಿನ್ನನ್ನು ಭಾವನಾತ್ಮಕವಾಗಿ ಬಾಯಿ ಬಿಡಿಸಿದ್ದಾರೆ. ಇದೆಲ್ಲ ಗೂಢಾಚಾರರ ಸಿಹಿಯಾದ ಸಂಚು. ಇರಲಿ, ನಾನು ನಾಳೆ ಅವರನ್ನು ವಿಚಾರಿಸ್ಕೊಳ್ತೇನೆ ಎಂದ ಹಲ್ಲು ಕಡಿದು. ದೃಢವಾಗಿ ಲಿಚ್ಚಪಿ, ಅಗತ್ಯವಿಲ್ಲ ಎನಿಸುತ್ತೆ. ವೃದ್ಧ ಜೀವ ಅದು. ನನಗೂ ತಂದೆಯ ಭಾವ ಬಂದಿದೆ. ಮೋಸವೇನೂ ಕಾಣಲಿಲ್ಲ ಅವರ ಮುಖಚರ್ಯೆಯಲ್ಲಿ, ಮಾತಲ್ಲಿ, ನಡತೆಯಲ್ಲಿ. ಮುಖದಲ್ಲಿ ದೈನ್ಯವನ್ನು ಸೂಸುತ್ತಾ ಅನಿರುದ್ಧ, ಹಾಗಲ್ಲ ಲಿಚ್ಚಪಿ, ನಾವು ಇಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು. ಯಾರಿಗೂ ಅನುಮಾನ ಬರದಂತೆ ಕೆಲಸ ಮುಗಿಸ್ಬೇಕು. ಅಮಾವಾಸ್ಯೆಗೆ ಇನ್ನೂ 20 ದಿನ ಅಷ್ಟೇ ಇರೋದು. ಅಷ್ಟರಲ್ಲಿ ಎಲ್ಲ ತಯಾರಿ ಆಗಬೇಕು. ಇಂಥ ದೊಡ್ಡ ಸಾಮ್ರಾಟನನ್ನು ಕೊಲ್ಲುವುದೆಂದರೇನು ತಮಾಷೆಯ ಕೆಲಸವೇ? ಪರ್ವತವನ್ನೇ ಉರುಳಿಸಿದಂತೆ, ಕಾನನಕ್ಕೆ ಬೆಂಕಿ ಹಚ್ಚಿದಂತೆ, ಸೂರ್ಯನಿಗೆ ಬಾಣ ಹೊಡೆದಂತೆ. ಅಂತಹ ಗುರುತರವಾದ ಕಾರ್ಯ ನಿನ್ನ ಹೆಗಲ ಮೇಲಿದೆ. ನೀನು ಇನ್ನೂ ಹೆಚ್ಚು ಹುಷಾರಾಗಿರಬೇಕು. ಮಹಾರಾಣಿಯವರಿಗೂ ನಿನ್ನ ಮೇಲೆ ಸಿಟ್ಟಿದೆ. ಮಹಾಮಂತ್ರಿಗೂ ಏನೋ ಗುಮಾನಿ ಬಂದಂತಿದೆ. ನಿನಗೆ ಗೊತ್ತಾ, ಅವರಿಗೆ ಅನುಮಾನ ಬಂದಿದೆ. ಬಹುಶಃ ಈಗಾಗಲೇ ಗೊತ್ತಾಗಿರಬಹುದು ನಾನು ನಿನ್ನ ತಮ್ಮನಲ್ಲ ಎಂದು. ಮಹಾರಾಜರ ಅಪ್ಪಣೆಯಂತೆ ನನಗೆ ಅರಮನೆಗೆ ಅವಕಾಶವಿದೆ. ಆದರೆ ಯಾವಾಗಲೂ ಯಾರೋ ನನ್ನನ್ನು ಗಮನಿಸುತ್ತಿರುವ ಛಾಯೆ ನನ್ನನ್ನು ಕಾಡುತ್ತಿದೆ. ಅರಮನೆ ಎಂದರೆ ಅದೊಂದು ಚಂದದ ಬೃಹದಾಕಾರವಾದ ಹುತ್ತ ಇದ್ದಂತೆ. ಮೇಲೆ ಮಣ್ಣಿನ ಆಕಾರ, ಒಳಗೆ 100 ವಿಷದ ಹಾವುಗಳು. ಯಾವಾಗ ಮಲಗುತ್ತವೆ, ಯಾವಾಗ ಬುಸುಗುಟ್ಟುತ್ತವೆ, ಯಾವಾಗ ಪೊರೆ ಕಳಚುತ್ತವೆ, ಯಾವಾಗ ಕಚ್ಚುತ್ತವೆ ಎಂದು ಯಾರೂ ಹೇಳಲಾಗದು. ಹೀಗಿರುವಾಗ ನಮ್ಮ ಕೆಲಸ ಸುಲಭ ಎಂದು ಭಾವಿಸಬೇಡ. ಸ್ವಲ್ಪ ಅನುಮಾನ ಬಂದರೂ ನಮ್ಮಿಬ್ಬರ ಹೆಣ ಕ್ಷಣಾರ್ಧದಲ್ಲಿ ಬೀಳುತ್ತೆ, ಗೊತ್ತಿರಲಿ ಎಂದು ಬಡಬಡಿಸಿದ. ಲಿಚ್ಚಪಿ ಸಾವಧಾನವಾಗಿ, ಹಾಗೆಂದು ನನಗೇನು ಅನ್ನಿಸೋಲ್ಲ ಅನಿರುದ್ಧ. ಮಹಾರಾಜ ಸುಮೇರು ಪೂರ್ಣವಾಗಿ ನನ್ನ ಕೈವಶವಾಗಿದ್ದಾರೆ. ಬರೀ ರಾತ್ರಿಯಲ್ಲ ಹಗಲು ಜೊತೆಯಲ್ಲೇ ಇರು ಎಂದು ದುಂಬಾಲು ಬಿದ್ದಿದ್ದಾರೆ. ನಾನು ಒಪ್ಪಿದರೆ ನನ್ನನ್ನೇ ಮಹಾರಾಣಿ ಮಾಡ್ತಾರಂತೆ, ಅಥವಾ ಇನ್ನೊಂದು ರಾಜ್ಯ ನನಗೆ ಕೊಟ್ಟು ಅವರೇ ಅಲ್ಲಿ ಇರ್ತಾರಂತೆ. ಇದೆಲ್ಲ ತಮಾಷೆಯಲ್ಲ, ನಿಜ ಎಂದು ನೆನ್ನೆ ಅವರೇ ಹೇಳಿದರು ಎಂದು ಅವನ ಮುಖವನ್ನೇ ಕುತೂಹಲದಿಂದ ನೋಡಿದಳು. ಅವನ ಪ್ರತಿಕ್ರಿಯೆಗಾಗಿ ಕಾದು. ಮಿತ್ರರೇ, ಲಿಚ್ಚಪಿ ಭಾಗ 3 ಉಪಭಾಗ 2. ನನ್ನನ್ನೇ ಮಹಾರಾಣಿ ಮಾಡ್ತಾರಂತೆ, ಅಥವಾ ಇನ್ನೊಂದು ರಾಜ್ಯ ನನಗೆ ಕೊಟ್ಟು ಅವರೇ ಅಲ್ಲಿ ಇರ್ತಾರಂತೆ. ಇದೆಲ್ಲ ತಮಾಷೆಯಲ್ಲ, ನಿಜ ಎಂದು ಅವರೇ ನಿನ್ನೆ ಹೇಳಿದರು ಎಂದು ಅವನ ಮುಖವನ್ನೇ ಕುತೂಹಲದಿಂದ ನೋಡಿದಳು. ನಿನ್ನ ಸೌಂದರ್ಯ ಹಾಗೆ ಹುಚ್ಚು ಹುಡಿಸುತ್ತೆ, ನಿಜ. ರಾಜನ ಈ ಬಲಹೀನತೆ ಗೊತ್ತಿದ್ದೇ ಅಲ್ಲವೇ ನಮ್ಮ ಪ್ರಭುಗಳು ನಿನ್ನನ್ನು ಇಲ್ಲಿ ಕಳಿಸಿರೋದು. ನೀನೇ ಅಂದ್ಯಲ್ಲ, ಕತ್ತಿಯಿಂದ ಆಗದ್ದು ಸೆರಗಿನಿಂದ ಸಾಧ್ಯ ಅಂತ. ಅದು ನಿಜ. ಸೆರಗು ಮಗುವಿನ ಎಂಜಲ ಬಾಯನ್ನು ಒರೆಸಬಹುದು, ಎಂಜಲಿನಾಸೆಗೆ ಬಂದವರ ಕತ್ತನ್ನು ಬಿಗಿಯಬಹುದು. ಮಾಡಿ ತೋರಿಸು. ಆದರೆ ರಾಜ್ಯ ಕೊಡ್ತೀನಿ, ಮಹಾರಾಣಿ ಮಾಡ್ತೀನಿ ಅನ್ನೋದೆಲ್ಲ ಬರೀ ಬೊಗಳೆ. ಅವೆಲ್ಲ ಮದಿರೆಯ ಮತ್ತಲ್ಲಿ, ಕಾದ ಕಬ್ಬಿಣದ ಶಾಖದಲ್ಲಿ, ನಿನ್ನಂಥ ಸುಂದರಿಯ ತೆಕ್ಕೆಯ ಮತ್ತಲ್ಲಿ, ಆಸೆ ತೀರಿಸಿಕೊಳ್ಳುವ ಹುಮ್ಮ ಬರದಲ್ಲಿ ಆಡೋ ಬಣ್ಣದ ಮಾತು. ಈ ರಾಜರುಗಳು ಅಧಿಕಾರಕ್ಕಾಗಿ, ಸಂಪತ್ತಿಗಾಗಿ, ಸುಖಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ. ಯಾರನ್ನು ಬೇಕಾದರೂ ಜೈಲಿಗೆ ಹಾಕ್ತಾರೆ, ಕೊಲ್ಲಿಸ್ತಾರೆ. ಯಾವ ವಾಗ್ದಾನ ಬೇಕಾದರೂ ಮಾಡ್ತಾರೆ. ಹಾಗೆಯೇ ಮರುಕ್ಷಣದಲ್ಲಿ ಅದನ್ನು ಮರೆತು ಮುರಿದೂ ಬಿಡ್ತಾರೆ. ಅಧಿಕಾರದ ಬಲ ಅದು, ದರ್ಪ ಅದು ಎಂದ ಕೈ ಹಿಸುಕಿ. ತಲೆಯಲ್ಲಾಡಿಸಿದ ಲಿಚ್ಚಪಿ,
ಇಲ್ಲ ಇಲ್ಲ, ಈ ರಾಜ ಸುಮೇರು ನಿಜವಾಗಿ ನನ್ನ ಮೇಲೆ ಹುಚ್ಚಾಗಿದ್ದಾನೆ. ಎಷ್ಟೆಂದರೆ ಉತ್ತರದ ಮಾಳ್ವರು, ದಕ್ಷಿಣದ ಕಲ್ಪರು ಏನೋ ಸಂಚು ನಡೆಸಿದ್ದಾರೆ ಎಂದು ಗೊತ್ತಿದ್ದರೂ ತಾನು ಹೋಗದೆ ಅದನ್ನು ತಿಳಿಯಲು ತನ್ನ ತಮ್ಮನನ್ನು ಕಳಿಸಿದ್ದಾನಂತೆ. ಆ ರಾಜ್ಯಗಳಿಗಿಂತ, ಆ ವೈಭೋಗಗಳಿಗಿಂತ ನನ್ನ ಸಹವಾಸವೇ ಸಾಕೆಂದು ಹಲುಬಿದರು ನೆನ್ನೆ. ಇನ್ನೊಂದೆರಡು ದಿನದಲ್ಲಿ ನನ್ನ ಚಿತ್ರವನ್ನು ಬಿಡಿಸುತ್ತಾರಂತೆ. ಎಷ್ಟೇ ಆಗಲಿ ದೊಡ್ಡ ಚಿತ್ರಕಾರರು ತಾನೇ ಈ ಮಹಾರಾಜರು ಎಂದಳು. ಜೋರಾಗಿ ನಕ್ಕ ಅನಿರುದ್ಧ. ಚಿತ್ರ ಬಿಡಿಸ್ತಾನಂತ? ಎಲ್ಲ 10 ದಿನ ಇರುತ್ತೆ ಈ ಅಮಲು. ಇನ್ನೊಂದು ಮೂಳೆ ಸಿಕ್ಕಿದರೆ ನಾಯಿ ಅತ್ತ ಹೊರಳೋಲ್ಲವೇ ಹಾಗೆ. ಇನ್ನೊಬ್ಬಳು ಸುಂದರಿ ಕಾಣಿಸಿದರೆ ನೀನು ಕಪ್ಪೆಂದು ಜರಿಯುತ್ತಾನೆ ನೋಡು ಈ ರಾಜ. ಈ ರಾಜರ ಅಧಿಕಾರಸ್ಥರ ಬಲಹೀನತೆ ನನಗೆ ತಿಳಿಯದೆ. ನಿಧಾನವಾಗಿ ಲಿಚ್ಚಪಿ, ಇಷ್ಟೆಲ್ಲ ಗೊತ್ತಿದ್ದು ನೀನೇಕೆ ಅಮೃತಬಲ ರಾಜರ ಬಗ್ಗೆ ಅಷ್ಟೊಂದು ನಿಷ್ಠೆ ಇಟ್ಟುಕೊಂಡಿದ್ದಿ? ಅವರೇನು ಈ ಸುಮೇರುವಿಗಿಂತ ಭಿನ್ನವಾ? ಸಾವಧಾನವಾಗಿ ಅನಿರುದ್ಧ. ಅದು ದೊಡ್ಡ ಕತೆ. ಅದು ನನ್ನ ನಿಷ್ಠೆಯಲ್ಲ, ನನ್ನಪ್ಪ ತಾತನ ಕಾಲದ ನಿಷ್ಠೆ. ನಮ್ಮಪ್ಪ ಹಿರಿಯ ಮಹಾರಾಜರ ಮಂತ್ರಿ ಪರಿಷತ್ತಿನಲ್ಲಿ ಇದ್ದೋರು, ದೊಡ್ಡ ವಿದ್ವಾಂಸರು, ಅಲ್ಲದೆ ಮಹಾನ್ ವೀರ. ಅನೇಕ ಯುದ್ಧಗಳಲ್ಲಿ ವೀರಾವೇಶದಿಂದ ಕಾದಿದವರು. ಹೀಗೆ ಒಂದು ಯುದ್ಧದಲ್ಲಿ ನಮ್ಮಪ್ಪನ 2 ಕೈ ಮುರಿದು ಹೋಯಿತು. ನಮ್ಮಪ್ಪನ ರಾಷ್ಟ್ರಭಕ್ತಿ ಮೆಚ್ಚಿದ ಮಹಾರಾಜರು ಸ್ವರ್ಣ ಪದಕ ಕೊಟ್ಟಿದ್ದೇ ಅಲ್ಲದೆ ಒಂದು ಮಂಡಳಕ್ಕೆ ಅವರನ್ನು ಸಾಮಂತರನ್ನಾಗಿ ನೇಮಿಸಿದರು. ಹೀಗೆ ರಾಜರ ಹತ್ತಿರ ಕೆಲಸಗಾರರಾಗಿದ್ದ ನಮಗೆ ನಾವೇ ಸಾಮಂತರಾಗುವ ಅದೃಷ್ಟ ಒಲಿಯಿತು. ಅಲ್ಲಿಂದ ನಮ್ಮಪ್ಪನ ರಾಜನಿಷ್ಠೆ ಮತ್ತೂ ಅಧಿಕವಾಯಿತು. ನನ್ನಲ್ಲೂ ಅದೇ ರಕ್ತ ಬಂದಿರುವುದು. ಆ ನಿಷ್ಠೆಯಿಂದಲೇ ಪ್ರಭುಗಳು ನನಗೆ ಇಂತಹ ಗಹನವಾದ, ಸಂಕೀರ್ಣವಾದ, ತಮಗೆ ಆಪ್ತವಾದ ಕಾರ್ಯ ವಹಿಸಿರುವುದು. ಇದರಲ್ಲಿ ನಾನು ಸಫಲನಾದರೆ ನಾನು ಸಾಮಂತನಾಗುವುದು ನಿಶ್ಚಿತ. ನೀನು ಸಹ ಬೇಕಾದ್ದು ಆಗಬಹುದು, ನೀನು ಮನಸ್ಸು ಮಾಡಿದರೆ. ಕುಹಕದಿಂದ ಕಣ್ಣರಳಿಸಿ ಅವಳನ್ನೇ ನೋಡಿದ. ಅದು ಸರಿ, ನಮ್ಮ ರಾಜರಿಗೇಕೆ ಈ ಸುಮೇರುವನ್ನು ಕೊಲ್ಲಿಸುವಷ್ಟು ಶತ್ರುತ್ವ? ಮೆಲ್ಲಗೆ ಮಾತಾಡು, ಇಲ್ಲಿನ ಗೋಡೆಯಲ್ಲೂ ಕಿವಿಯಿರಬಹುದು ಎಂದು ಪಿಸುಗುಟ್ಟಿದ. ನಿಧಾನವಾಗಿ ಲಿಚ್ಚಪಿ ಅವನ ಬಳಿ ಬಂದು ಕೂತು, ಹೇಳು, ಇವರಿರುವರಿಗೂ ಏನು ದ್ವೇಷವಿದೆ? ಸ್ವಲ್ಪ ಹಾಲು ಹಣ್ಣು ಕೊಡು, ಎಲ್ಲ ವಿವರವಾಗಿ ಹೇಳುವೆ ಎಂದು ಎದ್ದ ಅನಿರುದ್ಧ. ಮಿತ್ರರೇ, ಇಲ್ಲಿಗೆ ಲಿಚ್ಚಪಿಯ ಭಾಗ 3 ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ರಾಜ್ಯಗಳ ನಡುವಿನ ದ್ವೇಷವೇನು? ಈ ಲಿಚ್ಚಪಿ ನಿಜವಾಗಿ ಯಾರು? ಅವಳೇಕೆ ನೆರೆ ರಾಜನನ್ನು ಕೊಲ್ಲಲು ನಿಯುಕ್ತಿಯಾದಳು? ಸಾಮ್ರಾಟನ ಹತ್ಯೆ ಅಷ್ಟು ಸುಲಭವೇ? ಮುಕ್ತವಾಗಿ ಅಭಿಪ್ರಾಯಿಸಿ. ನಿಮ್ಮ ವಿಶ್ವಾಸಿ ಹಿರಿಸಾವೆ ಕಿರಣ್.